ನಮಸ್ಕಾರ ರೈತ ಬಾಂಧವರೇ, ರೈತ ಭಗಿನಿಯರೇ ಹಾಗೂ ಎಲ್ಲ ನನ್ನ ಆತ್ಮೀಯ ವೀಕ್ಷಕರೇ, ಇವತ್ತಿನ ದಿನ ಗ್ಲೋಬ್ ಆರ್ಟಿಚೋಕ್ ಅಂತಕ್ಕಂಥ ಬಡ್ ಅಥವಾ ಸಸಿಯ ಬಗ್ಗೆ ಮಾತನಾಡಕ್ಕೆ ಬಂದಿದ್ದೇವೆ. ಈ ರೀತಿ ಕಸ ಇರುತ್ತೆ, ಈ ರೀತಿ ಅದರದ್ದೊಂದು ಮೊಗ್ಗುಗಳು ಬರುತ್ತೆ. ಆ ಮೊಗ್ಗುಗಳು ಹೂವರಳು ಬಿಫೋರಲ್ಲೇ ನಾವು ತೆಕ್ಕೊಂಡು ಅದನ್ನು ಬಳಸಲಾಗ್ತದೆ. ತುಂಬ ಚೆನ್ನಾಗಿರುತ್ತದೆ, ಕಸವಾಗಿ ಬೆಳೀತದೆ ಭಾರತದಲ್ಲಿ. ಆದರೆ ಇದರ ಬೆನಿಫಿಟ್ಟು ತುಂಬ ಇದೆ. ಇದನ್ನು ದೇಶ ವಿದೇಶಗಳಲ್ಲಿ ಸಾಕಷ್ಟು ಲಿಕ್ಕರ್ ಫ್ಯಾಕ್ಟ್ರಿ, ಬೇವ್ರೇಜಸ್ಸಲ್ಲಿ ತುಂಬ ಬಳಸ್ತಾರೆ. ಇದನ್ನು ಯಾವ ರೀತಿ ಕಾಣಿಸ್ತದೆ ಅಂತ ನೋಡಿದರೆ ಪರ್ಪಲಿಶ್ ಬಡ್ ಬರ್ತದಲ್ಲ, ಎಲೆಗಳು ಈ ರೀತಿ ಕಾಣ್ತದೆ. ತುಂಬ ಚೆನ್ನಾಗಿ ಫ್ಲೇವರ್ ಇರ್ತದೆ, ಟೇಸ್ಟ್ ಇರ್ತದೆ. ಈ ರೀತಿ ಬಡ್ಗಳು ಮೊಗ್ಗುಗಳು ಕಾಣಿಸ್ತವೆ. ಆರ್ಟಿಚೋಕ್ ಅಂತಕ್ಕಂಥದ್ದು ಇದನ್ನು ಬಳಸಲಾಗ್ತದೆ ಅಂಥೇಳಿ. ಇದಕ್ಕೆ ಏನಂತ ಕರೀತಾರೆ ಅಂದರೆ ಸೈನಾರಾ ಸ್ಪೊಲಿಮಸ್ ಅಂತಕ್ಕಂಥ ವೈಜ್ಞಾನಿಕ ಹೆಸರಿಂದ ಕರೀತಾರೆ. ಅಥವಾ ಸೈನಾರಾ, ಕಾಮನ್ ಆಗಿ ಸೈನಾರಾ ಫ್ರೆಂಚ್ ಆರ್ಟಿಚೋಕು, ಆಮೇಲೆ ಗ್ರೀನ್ ಆರ್ಟಿಚೋಕ್ ಅಂತೆಲ್ಲ ಕರೀತಾರೆ. ಈ ಥರದ್ದು ಬೆಸ್ಟ್ ಇದು ಅಂತಂದರೆ ಇದು ಪೆರಿನಿಯಲ್, ಅಂದರೆ ಒಮ್ಮೆ ಹತ್ತು ಅಂತ ಹೇಳಿದರೆ ಇದು ಹೋಗೋದೇ ಇಲ್ಲ, ತುಂಬ ಚೆನ್ನಾಗಿ ಬರ್ತದೆ. ಇದು ಮೆಡಿಸಿನಲ್ ಪ್ಲಾಂಟು. ಇದನ್ನು ಏನು ಅಂದರೆ ಎಡಿಬಲ್ಲು ಮತ್ತು ನ್ಯೂಟ್ರಿಷಸ್ ಫ್ಲವರ್ ಬಡ್ಸ್ ಇರ್ತದೆ ಇದರಲ್ಲಿ. ಮೊಗ್ಗುಗಳನ್ನೇ ಹಾಗೆ ಕುದಿಸ್ಬಿಟ್ಟು ಸಲಾಡ್ಸ್ಗಳಲ್ಲಿ ಬಳಸ್ತಾರೆ. ಅದಲ್ಲದೆ ಇದನ್ನು ಏನು ಅಂತ ಹೇಳಿದ್ರೆ ಇದರದ್ದು ಬಳಸ್ಕೊಂಡು ಸಾಕಷ್ಟು ಲಿಕ್ಕರ್ಸು ಮತ್ತು ಬೇರೆ ಇದರಲ್ಲಿ ಕೂಡ ಬಳಸ್ತಾರೆ. ಇದು ನೇಟಿವ್ ಮೆಡಿಟೇರಿಯನ್ ರೀಜನ್ಗೆ, ಅಂದರೆ ಈ ಗಲ್ಫ್ ಕಂಟ್ರಿ ಸುತ್ತಮುತ್ತ ಇದು ಬರ್ತದೆ, ಅಲ್ಲಿಂದ ಹುಟ್ಕೊಂಡು ಬಂದಿರತಕ್ಕಂಥದ್ದು ಇದು. ಫುಡ್ ಇಟ್ಲಿಯಲ್ಲೆಲ್ಲ ಇಟಾಲಿಕ್ ಫುಡ್ಸಲ್ಲಿ ತುಂಬ ಹೆಲ್ಪ್ ಆಗ್ತದೆ. ಸ್ಪೇನಲ್ಲಿ ತುಂಬ ಬಳಸ್ತಾರೆ. ಭಾರತದಲ್ಲೂ ಕೂಡ ಇದೆ, ತುಂಬ ಚೆನ್ನಾಗಿ ಬಳಸ್ತೇವೆ. ಹರ್ಬಲ್ ಟೀನ ಮತ್ತು ಲೀಕರನ್ನು ಮಾಡೋದ್ರಲ್ಲೂ ಕೂಡ ಬಳಸ್ತಾರೆ. ನಾವುಗಳು ಇದನ್ನು ಆಯುರ್ವೇದಿಕ್ ಇದರಲ್ಲಿ ಬಳಸ್ತೀವಿ ಅಂಥೇಳಿ. ಫಸ್ಟಾಗಿ ಅದು ಬೆನಿಫಿಟ್ ಬಂದ್ಬಿಟ್ಟು ಒಂದು ಇಂಡೈಜೆಷನಿಗೆ ಹೆಲ್ಪ್ ಆಗುತ್ತೆ. ಡೈರಿಯಾ ಅಂದರೆ ಅತಿಸಾರ ಭೇದಿ ಮತ್ತು ಫ್ಲಟುಲೆನ್ಸ್ ಅಂದರೆ ಗ್ಯಾಸ್ ಆಗಿದೆ ಅಂಥೇಳಿ ಸಮಸ್ಯೆ ಮಾಡ್ಕೊತಿರ್ತಾರಲ್ಲ, ಜಸ್ಟ್ ಇದನ್ನು ಬಾಯ್ಲ್ ಮಾಡ್ಕೊಂಡು ಜಸ್ಟ್ ನೀರು ಕುಡಿದ್ರು, ಅದ್ರ ಬಡ್ ಬಿಸಾಡಿಬಿಟ್ಟು ನೀರು ಕುಡಿದ್ರೂ ಕೂಡ ಫ್ಲಟುಲೆನ್ಸ್ ಕಡಿಮೆ ಆಗುತ್ತೆ. ಅಂದರೆ ಗ್ಯಾಸ್ ಉಬ್ಬರ ಅಂತ ಹೇಳ್ತೀವಿ, ಎದೆ ಉಬ್ಬರ ಬಂದಿರುತ್ತೆ, ಹೊಟ್ಟೆ ಊದ್ಕೊಂಡಿರೋ ಥರ ಆಗಿರುತ್ತೆ, ಗ್ಯಾಸ್ ತುಂಬಿಕೊಂಡಿದೆ ಅಂತ ಹೇಳ್ತಿರ್ತಾರಲ್ಲ, ಅದು ಕಡಿಮೆ ಮಾಡುತ್ತೆ. ಕಾನ್ಸ್ಟಿಪೇಷನನ್ನು ಕಡಿಮೆ ಮಾಡುತ್ತೆ. ಹಾಗಾಗಿ ಇದನ್ನು ಬಳಸ್ಕೊಳ್ಬೋದು. ಅದಲ್ಲದೆ ಇಂಡಸ್ಟ್ರಿಯಲಲ್ಲಿ ಅಂದರೆ ನಮ್ಮ ಒಂದು ಗಟ್ಟು ಅಥವಾ ನಮ್ಮ ಜಠರದಲ್ಲಿ ಏನಿರಬೇಕಲ್ವ, ಯಾವ ಸೂಕ್ಷ್ಮಜೀವಿಗಳಿರಬಾರ್ದು, ಯಾವುದಿರಬೇಕು ಅದನ್ನು ಸರಿ ಮಾಡುತ್ತೆ, ಬ್ಯಾಲೆನ್ಸ್ ಮಾಡುತ್ತೆ. ಗಟ್ ಮೂಮೆಂಟಿಗೆ ಅಂದರೆ ಸರಿಯಾಗಿ ಅಂತ ಬಹಿರ್ದೆಸೆ ಕಾರ್ಯಕ್ರಮ ಸರಿಯಾಗಿ ಆಗ್ತದೆ ಅಂತ ಹೇಳೋದು. ಡಿಟಾಕ್ಸಿಫೈ ಮಾಡುತ್ತೆ. ಇವಾಗೆಲ್ಲ ಸುಮಾರು ಡಿಟಾಕ್ಸಿಫೈಯರ್ ಅಂತ ರೆಡಿಮೇಡ್ ಬಂದುಬಿಟ್ಟಿದೆ. ಅದ್ರ ಬದಲಾಗಿ ನಾವು ಮನೆಯಲ್ಲೇ ಡಿಟಾಕ್ಸಿಫೈಯರ್ ಮಾಡ್ಕೊಳ್ಬೋದು. ಅದೇನು ಹೇಳಿದ್ನಲ್ಲ, ಆ ಬಟನ್ ಹಾಕ್ಕೊಂಡು ಕುದಿಸ್ಕೊಂಡು ನಾವು ಆ ಬಟನ್ ತೆಗೆದುಬಿಟ್ಟು ಪಲ್ಯಗಳೆಲ್ಲ ಎಲ್ಲೋ ಬಳಸ್ಕೊಳ್ಬೋದು. ಬಟ್ ಅದು ಆ ನೀರೇನಿದೆಯಾ ಆ ನೀರನ್ನು ಡಿಟಾಕ್ಸಿಫೈಯರ್ ಅಂತಂದರೆ ಅದನ್ನು ಜಸ್ಟ್ ಕುಡಿತು ಅಂತ ಹೇಳಿದರೆ ದೇಹದಲ್ಲಿರ್ತಕ್ಕಂಥ ಎಲ್ಲ ಕಲ್ಮಶಗಳು ಹೊರಟೋಗುತ್ತೆ ಬೆಳಗಿನ ಒಂದು ಬಹಿರ್ದೆಸೆ ಜೊತೆಗೆ ಅಂತ ಹೇಳ್ತಾ, ಎಲ್ಲರೂ ಇದನ್ನು ಬಳಸ್ಕೊಳ್ಳಿ ಅಂತ ಹೇಳ್ತಾ, ಈಗ 26ನೇ ಬೆಳೆ ಇದು ನಾವು ನೋಡ್ತಾ ಬಂದಿದ್ದು. 27ನೇ ಬೆಳೆ ಕುರಿತಾಗಿ ಡ್ಯಾನ್ಸ್ ಇರ್ತಕ್ಕಂಥದ್ದು ನಾಳೆ ನೋಡೋಣ. ಇವತ್ತಿನ ಒಂದು ಟ್ಯಾಗ್ಲೈನ್ ಬಂದುಬಿಡೋಣ ನೇರವಾಗಿ. ನಮ್ಮ ಪಾಲಿಗೆ ಬಂದ ಕರ್ತವ್ಯಗಳನ್ನು ಮಾಡಿ ನಮ್ಮ ಶುದ್ಧ ಚರಿತ್ರೆಯನ್ನು ರೂಢಿಸ್ಕೊಳ್ಬೇಕಾಗ್ತದೆ. ಕರ್ತವ್ಯ ಮಾಡಬೇಕು, ಮಿಕ್ಕಿದ್ದೆಲ್ಲ ದೇವ್ರಿಗೆ ಬಿಡಬೇಕು. ಭಗವದ್ಗೀತೆಯಲ್ಲೂ ಕೂಡ ಇದೇ ಹೇಳಿದರೆ, ಏನು ನೀವು ಮಾಡೋ ಕೆಲಸ ಮಾಡಬೇಕು, ಮಿಕ್ಕಿದ್ದು ಫಲಗಳನ್ನು ನಿರೀಕ್ಷಿಸಿ ಬಿಟ್ಬಿಡಬೇಕು. ಅದೇನೂ ಆದರೂ ಅದನ್ನ ಎಕ್ಸೆಪ್ಟ್ ಮಾಡಬೇಕು. ಒಳ್ಳೆಯದಾಗುತ್ತೋ ಕೆಟ್ಟದಾಗುತ್ತೋ ನಮ್ಮ ಕೈಯಿಂದ ಎಷ್ಟು ಸಾಧ್ಯವೋ ಕರ್ತವ್ಯಗಳು ಮಾಡಿ ಬಿಟ್ಬಿಡಬೇಕು ಅಂತ ತಿಳಿಸ್ತಾ, ಎಲ್ಲರೂ ನಗ್ನಗ್ತಾ ಇರಿ, ಖುಷಿಯಾಗಿರಿ, ಜೀವನನ ಎತ್ತರಕ್ಕೆ ಬೆಳೆಸ್ಕೊಳ್ಳಿ, ವ್ಯಕ್ತಿತ್ವವನ್ನು ಎತ್ತರಕ್ಕೆ ಬೆಳೆಸ್ಕೊಳ್ಳಿ ಅಂತ ತಿಳಿಸ್ತಾ, ಸರ್ವೇ ಜನ ಸುಖಿನೋ ಭವಂತು.